ನಮಸ್ಕಾರ. ಮುಖ್ಯಾಂಶಗಳು. ದೇಶದ ಅಭಿವೃದ್ಧಿಗೆ ರಫ್ತು ವ್ಯಾಪಾರ ಅಗತ್ಯ. ಜಾಗತಿಕ ಬಿಕ್ಕಟ್ಟಿನಲ್ಲೂ $670 ಬಿಲಿಯನ್ ವಹಿವಾಟು. ಪ್ರಧಾನಿ ನರೇಂದ್ರ ಮೋದಿ. ಸ್ಪರ್ಧಾ ಜಗತ್ತಿನಲ್ಲಿ ಸಹಕಾರಿ ಬ್ಯಾಂಕುಗಳು ಸಾಲ ವಿತರಣೆಯಲ್ಲಿ ಮಹತ್ವದ ಪಾತ್ರ. ಸಚಿವ ಅಮಿತ್ ಶಾ. ಅಂತರ ಕಾಯ್ದುಕೊಂಡ ಏಕನಾಥ್ ಶಿಂದೆ ನೇತೃತ್ವದ ಶಾಸಕರು. ಸಂಕಷ್ಟದಲ್ಲಿ ಮಹಾರಾಷ್ಟ್ರ ವಿಕಾಸ್ ಅಘಾಡಿ ಸರ್ಕಾರ. ಎಫ್ಐಎಚ್ ವಿಶ್ವ ಹಾಕಿ ಕಪ್ಗೆ ಭಾರತದ ಮಹಿಳಾ ತಂಡ ಪ್ರಕಟ. ಸವಿತಾ ಪೂನಿಯಾ ತಂಡದ ನಾಯಕಿಯಾಗಿ ಆಯ್ಕೆ. ವಾರ್ತೆಗಳ ವಿವರ. ಚೈನಾ ಆತಿಥ್ಯದಲ್ಲಿ ಇಂದಿನಿಂದ 2 ದಿನಗಳ ಕಾಲ ನಡೆಯಲಿರುವ 14ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗವಹಿಸಲಿದ್ದಾರೆ. ಜಾಗತಿಕ ಅಭಿವೃದ್ಧಿಗಾಗಿ ಹೊಸ ಯುಗದಲ್ಲಿ ಉನ್ನತ ಗುಣಮಟ್ಟದ ಬ್ರಿಕ್ಸ್ ಪಾಲುದಾರಿಕೆ ಎಂಬ ವಿಷಯದಡಿಯಲ್ಲಿ ಚರ್ಚೆ ನಡೆಯಲಿದ್ದು, ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಾಮಾನ್ಯ ಕಾಳಜಿ ವಿಷಯಗಳ ಕುರಿತು ಚರ್ಚಿಸಲು ಬ್ರಿಕ್ಸ್ ಒಂದು ವೇದಿಕೆಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಶೃಂಗಸಭೆಯಲ್ಲಿ ಭಯೋತ್ಪಾದನೆ, ವ್ಯಾಪಾರ, ಆರೋಗ್ಯ, ಸಾಂಪ್ರದಾಯಿಕ ಔಷಧ, ಪರಿಸರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ನಾವೀನ್ಯತೆ, ಕೃಷಿ, ತಾಂತ್ರಿಕ ವೃತ್ತಿಪರ ಶಿಕ್ಷಣ ತರಬೇತಿ ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಂತಹ ಕ್ಷೇತ್ರಗಳ ಕುರಿತು ಸುದೀರ್ಘ ಚರ್ಚೆ ನಡೆಯಲಿದೆ. ಅಲ್ಲದೆ ಬಹುಪಕ್ಷೀಯ ವ್ಯವಸ್ಥೆಯ ಸುಧಾರಣೆ, ಕೋವಿಡ್-19 ಸಾಂಕ್ರಾಮಿಕ ಮತ್ತು ಜಾಗತಿಕ ಆರ್ಥಿಕ ಚೇತರಿಕೆಯಂತಹ ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಯುವ ಸಾಧ್ಯತೆ ಇದೆ. ಬ್ರಿಕ್ಸ್ ವ್ಯಾಪಾರ ವೇದಿಕೆಯ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮುಖ ಭಾಷಣ ಮಾಡಲಿದ್ದಾರೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಬ್ರಿಕ್ಸ್ ವಾಣಿಜ್ಯ ವೇದಿಕೆಯನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಭಾರತದ ಡಿಜಿಟಲ್ ಆರ್ಥಿಕತೆ 2025ರ ವೇಳೆಗೆ $1 ಟ್ರಿಲಿಯನ್ ತಲುಪುವ ನಿರೀಕ್ಷೆ ಹೊಂದಲಾಗಿದೆ. ಭಾರತದ ಡಿಜಿಟಲ್ ಕ್ಷೇತ್ರದಲ್ಲಿ ಅಗಾಧ ಪರಿವರ್ತನೆಯಾಗುತ್ತಿದೆ. ಡಿಜಿಟಲ್ ಆರ್ಥಿಕತೆಯಲ್ಲಿ ಮಹಿಳೆಯರ ಭಾಗಿತ್ವಕ್ಕೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ದೇಶದಲ್ಲಿ 44 ಲಕ್ಷ ಮಾಹಿತಿ ತಂತ್ರಜ್ಞಾನ ವೃತ್ತಿಪರರಿದ್ದು, ಈ ಪೈಕಿ 36% ಮಹಿಳೆಯರಿದ್ದಾರೆ ಎಂದರು. ಸಾಂಕ್ರಾಮಿಕದಿಂದ ಎದುರಾದ ಸಮಸ್ಯೆಗಳಿಂದ ಹೊರಬರಲು ಭಾರತ ಸುಧಾರಣೆ, ಸಾಧನೆ ಮತ್ತು ಪರಿವರ್ತನೆ ಮಂತ್ರದೊಂದಿಗೆ ಸಾಗುತ್ತಿದೆ. ಇದು ಆರ್ಥಿಕತೆಯ ಮೇಲೆ ಈ ವರ್ಷ ದೇಶದ ಆರ್ಥಿಕತೆ 7.5% ವೃದ್ಧಿಸುವ ನಿರೀಕ್ಷೆ ಹೊಂದಲಾಗಿದೆ. ಭಾರತ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದ್ದು, ಎಲ್ಲ ಕ್ಷೇತ್ರಗಳಲ್ಲೂ ಪರಿವರ್ತನೆಯಾಗುತ್ತಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವಾಲಯ ನೂತನವಾಗಿ ನಿರ್ಮಿಸಿರುವ ವಾಣಿಜ್ಯ ಭವನವನ್ನು ಲೋಕಾರ್ಪಣೆಗೊಳಿಸಿದರು. ಅಲ್ಲದೆ ರಾಷ್ಟ್ರೀಯ ಆಮದು ರಫ್ತು ದಾಖಲೆ ವಾರ್ಷಿಕ ವಿಶ್ಲೇಷಣೆಗಾಗಿ ಆರಂಭಿಸಲಾಗಿರುವ ಹೊಸ ಪೋರ್ಟಲ್ ನಿರ್ಯಾತ್ಗೂ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ, ಯಾವುದೇ ದೇಶದ ಅಭಿವೃದ್ಧಿಯಲ್ಲಿ ಆ ದೇಶದ ರಫ್ತು ಅತ್ಯಂತ ಮಹತ್ವದ ಪಾತ್ರ ವಹಿಸಲಿದ್ದು, ಜಾಗತಿಕ ಅಡೆತಡೆಗಳ ನಡುವೆಯೂ ಭಾರತ ಕಳೆದ ವರ್ಷ $670 ಬಿಲಿಯನ್ ಸರಕುಗಳನ್ನು ರಫ್ತು ಮಾಡಿದೆ ಎಂದು ಹೇಳಿದರು. ಸ್ಥಳೀಯ ವಸ್ತುಗಳಿಗೆ ಪ್ರೋತ್ಸಾಹದಂತಹ ಸರ್ಕಾರದ ಉಪಕ್ರಮಗಳಿಂದಾಗಿ ದೇಶದ ರಫ್ತು ಪ್ರಮಾಣ ಹೆಚ್ಚುಗೊಂಡಿದೆ ಎಂದರು. ನೂತನ ವಾಣಿಜ್ಯ ಭವನ ಹಾಗೂ ನಿರ್ಯಾತ್ ಪೋರ್ಟಲ್ ಆತ್ಮನಿರ್ಭರ ಭಾರತದ ಆಕಾಂಕ್ಷೆಗಳನ್ನು ಪ್ರತಿನಿಧಿಸುತ್ತಿದ್ದು, ವ್ಯಾಪಾರ ಮತ್ತು ವಾಣಿಜ್ಯ ವಲಯದಲ್ಲಿ, ಅದರಲ್ಲೂ ಎಂಎಸ್ಎಂಇ ವಲಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು. और इस दोनों के बीच की जो कड़ी है वो है ईज ऑफ एक्सेस, सरकार के साथ संवाद और सरकार की सुविधाओं के लिए एक्सेस में किसी को भी असुविधा न हो, ऐसा ईज ऑफ एक्सेस देश की प्राथमिकता है. एक्सपोर्ट को बढ़ाने के लिए भारत को मैन्युफैक्चरिंग का एक प्रीफर्ड डेस्टिनेशन बनाने के लिए साझा संकल्प लिया था. पिछले साल ऐतिहासिक ग्लोबल डिस्रप्शन के बावजूद सारे सप्लाई चेन तहस नहस हो गए. उसके बावजूद भारत ने $670 बिलियन यानी कि 50 लाख करोड़ रुपए का टोटल एक्सपोर्ट किया. आप भी जानते हैं ये आंकड़ा कितना अभूतपूर्व है. पिछले साल देश ने तय किया था कि हर चुनौती के बावजूद $400 बिलियन यानी $30 लाख रुपए के मर्केंडाइज्ड एक्सपोर्ट का पड़ाव पार करना है. लेकिन हमने इसको भी पार करते हुए $418 बिलियन यानी 31 लाख करोड़ रुपए के एक्सपोर्ट का रिकॉर्ड बना दिया. आजादी के इस अमृतकाल में आने वाले 25 साल के लिए
हमने जो संकल्प ದೇಶದಲ್ಲಿ लिए, ನಾಗರಿಕ ಕೇಂದ್ರಿತ ಹಮೆ ಉನ್ಕೆ ಆಡಳಿತ ಲಿಯೆ ಕಾಮ್ ಖಾತರಿಪಡಿಸಲು ತಮ್ಮ ಸರ್ಕಾರ ಕಳೆದ 8 ವರ್ಷಗಳಿಂದ ನಯಾ ಶ್ರಮಿಸುತ್ತಿದೆ. ಭವನ್ ಈ ನಿಟ್ಟಿನಲ್ಲಿ ನಯಾ ಇದೊಂದು ಭವನ್ ಮಹತ್ವದ भी ನಿರ್ಧಾರ गया, ಕೈಗೊಳ್ಳಲಾಗಿದೆ. ದೇಶ ಅತ್ಯಾಧುನಿಕ ವಾಣಿಜ್ಯ ಕಟ್ಟಡ ಹಾಗೂ नहीं ನಿರ್ಯಾತ್ ಪೋರ್ಟಲ್ ಹೊಂದಿದೆ ಎಂದರು. ಇದಕ್ಕೂ ಮುನ್ನ ಮಾತನಾಡಿದ नए संकल्पों के साथ, नई ऊर्जा के साथ, नए अचीवमेंट के लिए तेज गति से चलने का काम आरंभ हो रहा है. ये जो प्रकल्प है ಇದಕ್ಕೂ ಮುನ್ನ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಇದೊಂದು ಡಿಜಿಟಲ್ ಕಟ್ಟಡವಾಗಿದ್ದು ಇದು ಯಾವುದೇ ಕಾಗದ ಪತ್ರಗಳ ರಾಶಿಗಳನ್ನು ಹೊಂದಿರುವುದಿಲ್ಲ ಎಂದು ಹೇಳಿದರು. 22 जून 2018 को यहीं पर माननीय प्रधानमंत्री जी ने भूमि पूजा की थी. प्लान किया गया था 226 करोड़. उससे कम लागत पर ये पूरी बिल्डिंग आज तैयार होकर हम सबके सामने है. और सोमवार से ही, और वैसे तो सोमवार क्यों, हम तो कल ही से इसमें प्रवेश करके काम शुरू करेंगे, क्योंकि ये पूरी तरीके से एक डिजिटल बिल्डिंग के रूप में, सरकारी दफ्तर की तरह लंबे लंबे कागज के पोथे आपको दिखने को नहीं मिलेंगे. साधारणतः सभी काम, फाइल मूवमेंट तो 100% डिजिटल चल रही है, पर सभी कामकाज भी डिजिटल हो, उसकी व्यवस्था के साथ इस पूरी वास्तु का निर्माण किया गया है. ನಗರ ಸಹಕಾರ ಸಾಲ ಸೌಲಭ್ಯ ಕ್ಷೇತ್ರದಲ್ಲಿ ಶೆಡ್ಯೂಲ್ಡ್ ಹಾಗೂ ಬಹುರಾಜ್ಯಗಳ ನಗರ ಸಹಕಾರಿ ಬ್ಯಾಂಕುಗಳು ಮತ್ತು ಕ್ರೆಡಿಟ್ ಸೊಸೈಟಿಗಳ ಭವಿಷ್ಯದ ಪಾತ್ರ ಕುರಿತು ದೆಹಲಿಯಲ್ಲಿಂದು ಆಯೋಜಿಸಿರುವ ರಾಷ್ಟ್ರೀಯ ಸಮಾವೇಶದಲ್ಲಿ ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಅವರು ಸಹಕಾರಿ ಸಂಘಗಳ ವಿಸ್ತರಣೆ ಅತ್ಯಂತ ಅಗತ್ಯವಾಗಿದ್ದು, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ನಮ್ಮನ್ನು ಹೇಗೆ ಉಳಿಸಿಕೊಳ್ಳಬಹುದು ಎಂಬುದನ್ನು ಸಹಕಾರಿ ಸಂಘಗಳು ರುಜುವಾತುಪಡಿಸಬೇಕಾಗಿದೆ ಎಂದರು. ದೇಶದ ಸಹಕಾರಿ ಬ್ಯಾಂಕುಗಳು ಸಾಮಾನ್ಯ ಜನರಿಗೆ ವಿವಿಧ ಅಗತ್ಯತೆಗಳಿಗಾಗಿ ನಿರಂತರವಾಗಿ ಸಾಲ ನೀಡುತ್ತಿದೆ ಎಂದು ಹೇಳಿದರು. हमारी 195 से ज्यादा 100 साल पुरानी कोऑपरेटिव बैंकों को देखिए तो आपको मालूम पड़ेगा ये आज भी रिलेवेंट है. और आज यहां जो 100 साल जिनके हो गए हैं वो सभी बैंकों में से कुछ बैंकों का सम्मान करने का, इनके चेयरमैन और बोर्ड ऑफ डायरेक्टर के मेंबर का सम्मान किया. मैं कहता हूं कि 100 साल बहुत बड़ा कालखंड होता है. हमने बहुत सफलता के साथ देश की सहकारिता ने ये यात्रा समाप्त की है, परंतु अगले 100 साल बहुत गौरव और सिद्धि के साथ देश के विकास में कंट्रीब्यूट कर हमने निभाना है. और अगले 100 साल तक सहकारिता का व्याप भी बढ़ाना है, सहकारिता की स्वीकृति बनानी है. और हमारे ಪ್ರಧಾನಮಂತ್ರಿಯವರ ನರೇಂದ್ರ ಮೋದಿ ಅವರ ಸಹಕಾರ ಸೇ ಸಮೃದ್ಧಿ ಎಂಬ ದೂರದೃಷ್ಟಿಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಸಮಾವೇಶ ಆಯೋಜಿಸಲಾಗಿದೆ. उनको हम थ्योरी से समझा नहीं पाएंगे, हमारे परफॉर्मेंस से ही समझा पाएंगे. और ये परफॉर्मेंस करने की जिम्मेदारी सबने एक संकल्प लेकर जाना चाहिए कि हम हमारी अनिवार्यता भी खड़ी करेंगे और अनिवार्यता के साथ साथ हमारा जो योगदान है उससे हमारी डिमांड भी स्पर्धा के जमाने में हम खड़ी करेंगे. लोग कोऑपरेटिव पर भरोसा बढ़ाए, इस प्रकार की स्थिति का निर्माण आज अर्बन डेवलपमेंट अर्बन कोऑपरेटिव बैंकों के सम्मेलन में हमने संकल्प लेकर जाना चाहिए. ಈ ಸಂದರ್ಭದಲ್ಲಿ ಸಮಾಜದ ಸೇವೆಯಲ್ಲಿ 100 ವರ್ಷ ಪೂರೈಸಿರುವ ನಗರ ಸಹಕಾರಿ ಬ್ಯಾಂಕುಗಳ ಮುಖ್ಯಸ್ಥರನ್ನು ಸನ್ಮಾನಿಸಲಾಯಿತು. ರಾಷ್ಟ್ರಪತಿ ಚುನಾವಣೆಗೆ ಆಯ್ಕೆಯಾಗಿರುವ ಎನ್ಡಿಎ ಅಭ್ಯರ್ಥಿ ದ್ರೌಪದಿ ಮುರ್ಮು ಅವರಿಗೆ ಜೆಡಿಯು ತನ್ನ ಬೆಂಬಲ ಘೋಷಿಸಿದೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ರಾಜೀವ್ ರಂಜನ್ ಸಿಂಗ್ ಅವರು ಈ ವಿಷಯ ಪ್ರಕಟಿಸಿದ್ದಾರೆ. ದ್ರೌಪದಿ ಅವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿರುವುದು ಸ್ವಾಗತಾರ್ಹ ಎಂದು ಹೇಳಿದ್ದಾರೆ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೂಡ ಸ್ವಾಗತಿಸಿ, ಆದಿವಾಸಿ ಮಹಿಳೆಯರೊಬ್ಬರು ದೇಶದ ಅತ್ಯುನ್ನತ ಸ್ಥಾನಕ್ಕೆ ಏರುತ್ತಿರುವುದು ಹೆಮ್ಮೆ ಮತ್ತು ಸಂತೋಷದ ವಿಷಯ ಎಂದು ಹೇಳಿದ್ದಾರೆ. ಅದಲ್ಲದೆ ಒಡಿಶಾ ಮೂಲದ ಆದಿವಾಸಿ ಮಹಿಳೆಯನ್ನು ರಾಷ್ಟ್ರಪತಿ ಸ್ಥಾನದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿರುವುದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳಿದ್ದಾರೆ. ಈ ಮಧ್ಯೆ ಲೋಕ ಜನಶಕ್ತಿ ಪಕ್ಷದ ಅಧ್ಯಕ್ಷ ಚಿರಾಗ್ ಪಾಸ್ವಾನ್ ಕೂಡ ತಮ್ಮ ಪಕ್ಷ ಎನ್ಡಿಎ ಆಯ್ಕೆ ಮಾಡಿರುವ ರಾಷ್ಟ್ರಪತಿ ಸ್ಥಾನದ ಅಭ್ಯರ್ಥಿಯನ್ನು ಬೆಂಬಲಿಸುವುದಾಗಿ ಹೇಳಿದ್ದಾರೆ. ನಕ್ಸಲ್ ಚಟುವಟಿಕೆಗಳು ಸಂಪೂರ್ಣ ನಿಯಂತ್ರಣಕ್ಕೆ ಬರುವವರೆಗೆ ನಕ್ಸಲ್ ನಿಗ್ರಹ ದಳವನ್ನು ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳಿಂದ ಹಿಂಪಡೆಯಲು ಸಾಧ್ಯವಿಲ್ಲ ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದ್ದಾರೆ.
ಚಿಕ್ಕಮಗಳೂರಿನಲ್ಲಿ ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ಕರ್ನಾಟಕದ ಕೆಲವು ನಕ್ಸಲರನ್ನು ಬಂಧಿಸಲಾಗಿದೆ. ಆದರೆ ಅಕ್ಕಪಕ್ಕದ ರಾಜ್ಯಗಳಿಂದ ನಿರಂತರವಾಗಿ ನಕ್ಸಲರ ಸಂಚಾರ ನಡೆಯುತ್ತಿದೆ. ನಕ್ಸಲರಿಗೆ ಸಹಕಾರ ನೀಡುತ್ತಿರುವ ವ್ಯಕ್ತಿಗಳ ಬಗ್ಗೆಯೂ ಎಚ್ಚರಿಕೆ ವಹಿಸಲಾಗುತ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ನಕ್ಸಲ್ ನಿಗ್ರಹ ದಳವನ್ನು ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗಲಾಗುವುದು ಎಂದು ತಿಳಿಸಿದರು. ಮೂಮೆಂಟ್ಸ್ ಇರ್ತದೆ, ಅಲ್ಲಿವರೆಗೆ ಅವ್ರನ್ನ ಅಲ್ಲೇ ಇಡುವಂಥದ್ದು ಒಳ್ಳೆಯದು ಅಂತ ನಾವು ಭಾವಿಸಿದ್ದೀವಿ. ಇದ್ರ ಬಗ್ಗೆ ಚರ್ಚೆ ಆಗಿದೆ. ಸದ್ಯಕ್ಕೆ ಇಲ್ಲೇನೂ ಇಲ್ಲ, ನಕ್ಸಲ್ ಚಟುವಟಿಕೆಗಳ ಬಗ್ಗೆ ಬೇರೆ ಏನಿಲ್ಲ. ಅವರೆಲ್ಲರೂ ಕೂಡ ಸರೆಂಡರ್ ಆಗಿದ್ದಾರೆ, ಅರೆಸ್ಟ್ ಆಗಿದ್ದಾರೆ, ಅವ್ರ ಜೊತೆಗೆ ಇದ್ದಾರೆ. ಅವರ ಮಾಹಿತಿಯ ಪ್ರಕಾರ ಬೇರೆ ಬೇರೆಯವ್ರನ್ನೂ ಅರೆಸ್ಟ್ ಮಾಡಿದ್ದೇವೆ. ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಠಿಣ ಕಾನೂನು ಕ್ರಮ ತಗೊಳ್ತೀವಿ. ಎಲ್ಲಕ್ಕಿಂತ ನಕ್ಸಲ್ ಸಪೋರ್ಟ್ ಮಾಡುವಂಥ ಮಾನಸಿಕತೆ ಇರತಕ್ಕಂಥವ್ರ ಮೇಲೂ ಕೂಡ ಸರ್ಕಾರ ಕಣ್ಣೆಚ್ಚರವನ್ನು ಮಾಡ್ತಾ ಇದೆ. ಕಾಡಂಚಿನ ಜನರ ಮೇಲಿನ ಆನೆಗಳ ದಾಳಿಯನ್ನು ನಿಯಂತ್ರಿಸಲು ಮೊದಲ ಬಾರಿಗೆ ರಾಜ್ಯದಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಳವಡಿಸಿರುವ ಸ್ಟೀಲ್ ವೈರ್ ರೂಫ್ ಬ್ಯಾರಿಕೇಡ್ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲೆಯ ವೀರನಹೊಸಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ರೈಲ್ವೆ ಹಳಿ ಬ್ಯಾರಿಕೇಡ್ಗಳನ್ನು ಆನೆಗಳು ದಾಟಿ ಬರುತ್ತಿರುವುದರಿಂದ ಸ್ಟೀಲ್ ಬ್ಯಾರಿಕೇಡ್ಗಳ ಮೂಲಕ ಆನೆಗಳ ಹಾವಳಿ ತಡೆಯಲು ಸಾಧ್ಯವಾಗಲಿದೆ ಎಂದು ಅಧಿಕಾರಿಗಳು ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟರು. ಫೈನಲ್ ಆಗಿಲ್ಲ, ನೀನು ಬೈಂಡಿಂಗ್ ಮಾಡ್ತೀವಿ. ಹೌದು, ಮಾಡ್ಲೇಬೇಕು. ಹದಿಮೂರು ಅಡಿ ಉದ್ದ 1.5 ಟನ್ ತೂಕದ ಸಿಮೆಂಟ್ ಕಂಬಗಳನ್ನು ನಿರ್ಮಿಸಿ ಜಮೀನಿನಿಂದ 5 ಅಡಿ ಆಳದಲ್ಲಿ ನೆಡಲಾಗಿದ್ದು, ಇದನ್ನು ದಾಟಿಕೊಂಡು ಆನೆಗಳು ಗ್ರಾಮಗಳಿಗೆ ನುಗ್ಗಲು ಕಷ್ಟ ಸಾಧ್ಯವಾಗಲಿದೆ. ಇದು ನಾಗರಹೊಳೆಯಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಇದೇ ವೇಳೆ ಮಾತನಾಡಿದ ಸಚಿವ ಎಸ್.ಟಿ. ಸೋಮಶೇಖರ್, ಇತ್ತೀಚಿನ ದಿನಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗುತ್ತಿದ್ದು, ಇದನ್ನು ನಿಯಂತ್ರಿಸಲು ಅರಣ್ಯ ಇಲಾಖೆ ರೈಲ್ವೆ ಹಳಿ ಬ್ಯಾರಿಕೇಡ್, ಸೋಲಾರ್ ತಂತಿ ಬೇಲಿ ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಅದರ ಭಾಗವಾಗಿ ಸ್ಟೀಲ್ ವೈರ್ ರೂಫ್ ಬ್ಯಾರಿಕೇಡ್ ಅಳವಡಿಸಿದ್ದು, ಆನೆಗಳು ನಾಡಿಗೆ ನುಗ್ಗುವುದನ್ನು ತಡೆಯಲು ಸಹಕಾರಿಯಾಗಲಿದೆ ಎಂದರು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತಾಳುಗುಪ್ಪ ಹೋಬಳಿಯ ಹುಣಸೂರು ಗ್ರಾಮಸ್ಥರು ವಿಶೇಷ ಆಸಕ್ತಿ ವಹಿಸಿ ಸುಮಾರು 83 ಎಕರೆ ಕಾಡು ರಕ್ಷಣೆ ಮಾಡಿ ಇತರರಿಗೂ ಮಾದರಿಯಾಗಿದ್ದಾರೆ. ಈ ಕಾಡಿನಲ್ಲಿ ಮಾವು, ಹೊಂಗೆ, ಸಂಪಿಗೆ, ನೇರಳೆ ಸೇರಿ ವಿವಿಧ ಬಗೆಯ ಬೃಹತ್ ಗಾತ್ರದ ಮರಗಳು ಬೆಳೆದು ನಿಂತಿದ್ದು, ವಿನಾಕಾರಣ ಯಾರಿಗೂ ಇಲ್ಲಿಗೆ ಪ್ರವೇಶವಿಲ್ಲ. ಇಲ್ಲಿನ ಮರಗಳನ್ನು ಕಡಿಯಲು ಅವಕಾಶವಿಲ್ಲ. ಸೌದೆ ಆರಿಸುವುದನ್ನು ನಿಷೇಧಿಸಲಾಗಿದ್ದು, ನೆಲಕ್ಕೆ ಬಿದ್ದ ಮರದ ಟೊಂಗೆಗಳು ಅಲ್ಲಿಯೇ ಕೊಳೆತು ಗೊಬ್ಬರವಾಗುವಂತೆ ನೋಡಿಕೊಳ್ಳಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಅರಣ್ಯಾಧಿಕಾರಿ ಡಿಪಿ ಪ್ರಮೋದ್, ಹುಣಸೂರು ಗ್ರಾಮಸ್ಥರು ವಿಶೇಷ ಆಸಕ್ತಿ ವಹಿಸಿ ಕಾಡನ್ನು ರಕ್ಷಣೆ ಮಾಡಿಕೊಂಡು ಬರುತ್ತಿದ್ದಾರೆ. ಅರಣ್ಯ ಇಲಾಖೆಯು ಅವರಿಗೆ ಸಹಕಾರ ನೀಡುತ್ತಾ ಬಂದಿದೆ ಎಂದರು. ಅದಕ್ಕೆ ನಮ್ಮ ಅರಣ್ಯ ಇಲಾಖೆಯವರು ಸಹ ಸಂಪೂರ್ಣ ಸಹಕಾರ ನೀಡುತ್ತಾ ಇದ್ದೇವೆ. ನಾವು ಗ್ರಾಮಸ್ಥರನ್ನು ಕೈ ಜೋಡಿಸಿದ್ದೇವೆ. ಅವರು ನಾವು ಸಹಭಾಗಿತ್ವದಲ್ಲಿ ಈ ಕಾನನ್ನ ವಿಷಯ ರಕ್ಷಣೆ ಮಾಡ್ಕೊಂಡು ಬರ್ತಿದ್ದೇವೆ. ಈ ಕಾನಿನ ಪರಿಸರ ಬಹಳ ಅಪ್ರತಿಮವಾಗಿದ್ದು, ಈ ಒಂದು ಕಾನಿನ ರಕ್ಷಣೆಗೆ ನಾವು ನೀವೆಲ್ಲರೂ ಸೇರ್ಕೊಂಡು ಒಂದು ರಕ್ಷಣೆಯನ್ನ ಮಾಡಿಕೊಂಡು ಮುಂದಿನ ಪೀಳಿಗೆ ಉಳಿಸ್ಕೊಂಡು ಹೋಗ್ಬೇಕಂತ ಹೇಳಿ ಏನೋ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಗ್ರಾಮಸ್ಥರಾದ ಕನ್ನಪ್ಪ, ಹುಣಸೂರು ಗ್ರಾಮಕ್ಕೆ ಸುಮಾರು 500 ವರ್ಷಗಳ ಇತಿಹಾಸವಿದ್ದು, ನಮ್ಮ ಹಿರಿಯರು ಇದನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಇದರಿಂದ ಅಂತರ್ಜಲ ವೃದ್ಧಿಯಾಗಿದೆ ಎಂದರು. ಇದನ್ನೇನ್ ಮಾಡ್ಬೇಕು ಅಂತ ಆಯ್ತು, ಇದು ರಕ್ಷಣೆ ಮಾಡ್ಬೇಕು. ಇಲ್ಲಿ ಗದ್ದೆಗೆ ನೀರೆಲ್ಲ ತನ್ನ ತಾನೇ ಮೇಲ್ ಬರೋಂತ ನೀರು ಈಗ ಹಿಂಗೆ ಹೋಗ್ತಾ ಇದೆ. ಈ ಕಾಡನ್ನು ಉಳಿಸಬೇಕು ಅನ್ನೋ ಒಂದು ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ವಿ. ಈ ಕಾಡಿಗೆ ನಮ್ಮ ಪೂರ್ವಿಕರು ಮತ್ತೋರ್ವ ಗ್ರಾಮಸ್ಥ ನಾರಾಯಣಪ್ಪ, ಈ ಕಾಡಿನಲ್ಲಿ 10 ಹಲವು ಬಗೆಯ ಮರಗಿಡಗಳಿದ್ದು ಎಲ್ಲಾ ಗ್ರಾಮಸ್ಥರು ಸೇರಿ ಕಾಡನ್ನು ರಕ್ಷಿಸುತ್ತಿದ್ದೇವೆ. ಇದರಿಂದ ಮುಂದಿನ ತಲೆಮಾರಿನವರಿಗೆ ಸಹಕಾರಿಯಾಗಲಿದೆ ಎಂದರು. ಪರಿಸರವನ್ನು ರಕ್ಷಣೆ ಮಾಡಬೇಕು. ಪರಿಸರ ರಕ್ಷಣೆ ಮಾಡಿದ್ರೆ ನಾವು ಬೆಳಿತೀವಿ. ಮನುಷ್ಯ ಕೂಡ ಉಳಿಬೇಕು ಅನ್ನೋದ್ರೆ ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಲ್ಪನೆ ಆ ಪೂರ್ವಿಕರಲ್ಲಿ ಇತ್ತು ಅಂತ. ಆದ್ರೆ ಆ ಪೂರ್ವಿಕರು ಮಾಡಿಕೊಂಡು ಬಂದಿರುವಂತದ್ದನ್ನ ನಮ್ಮ ಗ್ರಾಮ ಸುಧಾರಣಾ ಕಮಿಟಿ ಆದಂತ ನಾವು ಮತ್ತು ಗ್ರಾಮಸ್ಥರು ಮಕ್ಕಳು ಮರಿಯಲ್ಲ ಸೇರಿ ಅದನ್ನ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದೀವಿ. ಸಮನ್ವಯ ಶಿಕ್ಷಣ ಯೋಜನೆಯಡಿ ಪ್ರತಿ ವರ್ಷ ಶಾಲೆಯಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ಏರ್ಪಡಿಸಿ ವಿಶೇಷ ಚೇತನ ಮಕ್ಕಳನ್ನು ಗುರುತಿಸಿ ಕಲಿಕೆಗೆ ಅಗತ್ಯವಿರುವ ಸಲಕರಣೆಗಳನ್ನು ಸರ್ಕಾರ ಉಚಿತವಾಗಿ ವಿತರಿಸುತ್ತಿದೆ.
ಕೋಲಾರ ಜಿಲ್ಲೆಯ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಅನುದಾನದಡಿ ಯೋಜನೆ ಜಾರಿಗೊಂಡಿದ್ದು ಪ್ರೌಢಶಾಲೆಗಳಲ್ಲಿ ಕಲಿಕೆಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ವಿಶೇಷ ಸಂಪನ್ಮೂಲ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದೆ. ಇದರಿಂದ ವಿಶೇಷ ಚೇತನ ಮಕ್ಕಳು ಸಾಮಾನ್ಯ ಶಾಲೆಗಳಲ್ಲೇ ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತಿದೆ. ಪೋಷಕಿ ಮಂಜುಳಮ್ಮ ತಮ್ಮ ಮಗ 3ನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ಶ್ರವಣ ದೋಷ ಕಾಣಿಸಿಕೊಂಡಿತ್ತು. ಇದೀಗ 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದು ಸರ್ಕಾರದಿಂದ ಉಚಿತವಾಗಿ ಶ್ರವಣ ಸಾಧನ ದೊರೆತಿರುವುದರಿಂದ ಕಲಿಕೆಗೆ ಹೆಚ್ಚು ಸಹಕಾರಿಯಾಗಿದೆ ಎಂದರು. ಸ್ವಲ್ಪ ಹತ್ತರಿಂದ ಸ್ವಲ್ಪ ಕರೆದ್ರೆ ಎಲ್ಲ ಮಾತಾಡ್ತಾನೆ, ದೂರಿಂದ ಕೇಳಿಸೋದಿಲ್ಲ. ಮಿಷಿನ್ ಕೊಟ್ಟಿದ್ದಾರೆ, ಅದು ಹಾಕೊಂಡ್ರೆ ಸ್ವಲ್ಪ ಕೇಳಿಸ್ಕೊಂತಾನೆ. ಟೀಚರ್ಸ್ ಹೇಳ್ಕೊಟ್ಟಿರೋದ್ರಿಂದ. ಮತ್ತೋರ್ವ ಪೋಷಕರಾದ ಸೋಮಶೇಖರ್ ಅಕುಲ್ ತಮ್ಮ ಮಗುವಿಗೆ ವಾರಕ್ಕೆ 3 ದಿನ ಶಾಲೆಯಲ್ಲಿಯೇ ಭೌತ ಚಿಕಿತ್ಸೆ ನಡೆಸಲಾಗುತ್ತಿದ್ದು ಅವನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಸುಧಾರಣೆಯಾಗಿದೆ ಎಂದು ತಿಳಿಸಿದರು. ಡ್ಯಾನ್ಸ್ ಮಾಡೋದು ಇವೆಲ್ಲ ಮಾಡ್ತಾನೆ, ನೆನಪಿನ ಶಕ್ತಿ ಕೂಡ ತುಂಬಾ ಚೆನ್ನಾಗಿ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಅವನೇ ಇವಾಗ ಊಟ ಮಾಡೋದು ಪ್ರತಿಯೊಂದು ಅವನು ಹೇಳ್ತಾನೆ. ಇವಾಗ ಸ್ಕೂಲಲ್ಲಿ ಟೀಚರ್ಸ್ ಆಗಲಿ ಮತ್ತೆ ಫಿಸಿಯೋಥೆರಪಿ ಮೇಡಮ್ಸ್ ಅವ್ರ ಕಡೆಯಿಂದಾಗಲಿ ನಮಗೆ ತುಂಬಾ ಅನುಕೂಲ ಆಗಿದೆ. ಈ ತರ ಇನ್ನೂ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತ ಇದ್ದೀವಿ. ಮುಂದೆ ಅವರಿಗೆ ಕಲಿಸಬೇಕು. ಶಿಕ್ಷಕ ವೆಂಕಟರಾಮ ಪ್ರತಿ ವರ್ಷ ಶಾಲೆಗಳಲ್ಲಿ ಉಚಿತ ತಪಾಸಣೆ ನಡೆಸಿ ವಿಶೇಷ ಚೇತನ ಮಕ್ಕಳನ್ನು ಗುರುತಿಸಿ ಕಲಿಕೆಗೆ ಅಗತ್ಯವಿರುವ ಸಾಧನೆಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಅಲ್ಲದೆ ಅವರ ಹಿನ್ನೆಲೆ ಮತ್ತು ಮಾನಸಿಕ ಸ್ಥಿತಿ ಅರಿತು ಬೋಧನೆ ಮಾಡಲಾಗುವುದು ಎಂದು ತಿಳಿಸಿದರು. ಹೆಣ್ಣು ಮಕ್ಕಳಿಗೆ ವಿಶೇಷ ಭತ್ಯೆ, ಪೂರ್ಣ ಅಮೃತ ಓದೋರಿಗೆ ರೀಡರ್ ಅಲವೆನ್ಸ್, ಸಾರಿಗೆ ಭತ್ಯೆ ಮತ್ತೆ ಬೆಂಗಾವಲು ಭತ್ಯೆ, ಈ ರೀತಿ ವರ್ಷವೂ ಬರ್ತಕ್ಕಂಥದನ್ನ ಆ ಮಕ್ಕಳಿಗೆ DBT ಮುಖೇನ ಅವರ ಮಕ್ಕಳ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಜಮಾ ಆಗುವ ರೀತಿಯಲ್ಲಿ ನಡೀತಾ ಇದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೃಷ್ಣಮೂರ್ತಿ ಜಿಲ್ಲೆಯಾದ್ಯಂತ ಸುಮಾರು 1700 ವಿಶೇಷ ಚೇತನ ಮಕ್ಕಳಿದ್ದು ಸರ್ಕಾರದ ಸಹಾಯದಡಿ ಮಕ್ಕಳಿಗೆ ವಿಶೇಷ ಆರೈಕೆ ಮಾಡಲಾಗುತ್ತಿದೆ ಎಂದರು. ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿ NGO ಡಾಕ್ಟರ್ ಬರೋದು ನಮ್ಮ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರು ಈ ಕೆಟಗರಿಗೆ ಸಂಬಂಧಪಟ್ಟಂತಹ ತಜ್ಞರನ್ನ ಕರೆಸಿ ತಾಲೂಕು ಹಂತದಲ್ಲಿ ಆ ಮಕ್ಕಳೆಲ್ಲ ಕರೆಸಿ ಚೆಕಪ್ ಮಾಡಿಸಿ ಅವ್ರಿಗೆ ಏನು ಅಗತ್ಯತೆಗಳನ್ನು ಬೇಕಾಗಿದೆ ಅದನ್ನೆಲ್ಲ ಗುರುತಿಸ್ಕೊಂಡು ಖರೀದಿ ಮಾಡಿ ಕೊಡ್ತಕ್ಕಂತಹ ಕೆಲಸ ನಡೀತಾ ಇತ್ತು. ಆದ್ರೆ 2 ವರ್ಷಗಳಿಂದ ಇದು ನಮ್ಮ ಇಲಾಖೆಯಲ್ಲಿ ಆಗಿಲ್ಲ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಬಿಕ್ಕಟ್ಟು ತೀವ್ರಗೊಂಡಿದ್ದು ಉದ್ಧವ್ ಠಾಕ್ರೆ ನೇತೃತ್ವದ ಮಹಾವಿಕಾಸ್ ಅಘಾಡಿ ಸರ್ಕಾರ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಹಾಗೂ ಎನ್ಸಿಪಿ ನಾಯಕ ಶರದ್ ಪವಾರ್ ಇಂದು ಪಕ್ಷದ ತುರ್ತು ಸಭೆ ಕರೆದಿದ್ದಾರೆ. ನಾಯಕತ್ವದ ವಿರುದ್ಧ ಬಂಡೆದ್ದಿರುವ ಶಿವಸೇನೆ ಹಿರಿಯ ನಾಯಕ ಹಾಗೂ ಸಚಿವ ಏಕನಾಥ್ ಶಿಂದೆ ತಮಗೆ ಪಕ್ಷದ ಒಟ್ಟು 55 ಶಾಸಕರ ಪೈಕಿ 40 ಶಾಸಕರ ಬೆಂಬಲವಿರುವುದಾಗಿ ಹೇಳಿಕೊಂಡಿದ್ದಾರೆ. ಈ ಮಧ್ಯೆ ಏಕನಾಥ್ ಶಿಂದೆ ಅಸ್ಸಾಂನ ಗುವಾಹತಿಯಲ್ಲಿ ನಿನ್ನೆ ಬೆಳಗ್ಗೆ ತಮ್ಮ ಬೆಂಬಲಿಗ ಶಾಸಕರ ಸಭೆ ನಡೆಸಿದರು. ಬಿಗಿ ಭದ್ರತೆ ನಡುವೆ ಸುಮಾರು 40 ಶಾಸಕರು ಹೋಟೆಲೊಂದರಲ್ಲಿ ತಂಗಿದ್ದಾರೆ ಎನ್ನಲಾಗಿದೆ. ಕಳೆದ ರಾತ್ರಿ ಇವರೆಲ್ಲರೂ ಗುಜರಾತ್ನ ಸೂರತ್ನಿಂದ ಗುವಾಹತಿ ತಲುಪಿದರು. ಪಕ್ಷಾಂತರ ನಿಷೇಧ ಕಾನೂನು ಸನ್ನಿವೇಶ ಎದುರಾದರೆ ಶಿಂದೆ ಅವರು 3/2 ಅಂದರೆ 37 ಶಾಸಕರ ಬೆಂಬಲ ಪಡೆಯಬೇಕಾಗುತ್ತದೆ. ಸದ್ಯ ಈ ಸಂಖ್ಯೆಯನ್ನು ಅವರು ಹೊಂದಿದ್ದಾರೆ. ಫೇಸ್ಬುಕ್ ಲೈವ್ನಲ್ಲಿ ರಾಜ್ಯ ಜನತೆಯನ್ನುದ್ದೇಶಿಸಿ ಮಾತನಾಡಿರುವ ಉದ್ಧವ್ ಠಾಕ್ರೆ ತಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಲಾಗುತ್ತಿದೆ. ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರಿಂದ 2-3 ತಿಂಗಳಿನಿಂದ ಜನರನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಶಿವಸೇನೆ ಕಾರ್ಯಕರ್ತರು ನಮ್ಮನ್ನು ಆರಿಸಿ ಕಳುಹಿಸಿದ್ದಾರೆ. ಅವರ ಸೇವೆಗೆ ನಾವು ಸದಾ ಸಿದ್ಧರಿದ್ದೇವೆ. ತಮ್ಮ ಕಾರ್ಯವೈಖರಿ ಸರಿಯಿಲ್ಲವೆಂದರೆ ರಾಜೀನಾಮೆ ನೀಡಲು ಸಿದ್ಧನಿದ್ದೇನೆ. ಆದರೆ ಎಲ್ಲೋ ಕುಳಿತು ಕೆಲವರು ಆರೋಪ ಮಾಡುವುದನ್ನು ಒಪ್ಪುವುದಿಲ್ಲ ಎಂದು ಹೇಳಿದ್ದಾರೆ. मुझे धक्का, जी हाँ, धक्का किस बात का लगा है कि कांग्रेस और राष्ट्रवादी कांग्रेस अगर कहती कि हमें उद्धव ठाकरे मुख्यमंत्री नहीं चाहिए तो मैं समझ सकता हूँ. सत्ता के लिए हम लोग एक साथ आए थे, लेकिन मेरे ही लोगों को अगर मैं मुख्यमंत्री के रूप में नहीं चाहता तो एक बड़ा सवाल है. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇಂದು ಫ್ರೆಂಚ್ನ ಗಯಾನದ ಕೌರೋದಿಂದ ಸಂಪರ್ಕ ಉಪಗ್ರಹ GSAT-24 ಇಂದು ಬೆಳಗ್ಗೆ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಈ ಉಪಗ್ರಹವನ್ನು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ಗಾಗಿ ಇಸ್ರೋ ನಿರ್ಮಿಸಿಕೊಟ್ಟಿದೆ. GSAT-24 ಕ್ಯೂ ಬ್ಯಾಂಡ್ ಸಂಪರ್ಕ ಉಪಗ್ರಹವಾಗಿದ್ದು 4180 kg ತೂಕ ಹೊಂದಿದ್ದು ಉಪಗ್ರಹ ಭಾರತಾದ್ಯಂತ DTH ಸೇವೆಗಳನ್ನು ಪೂರೈಸಲು ನೆರವಾಗಲಿದೆ.
ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 13,313 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ನಿನ್ನೆ 10,972 ಮಂದಿ ಸೋಂಕಿನಿಂದ ಗುಣಮುಖರಾಗಿದ್ದು, ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 4,27,36,027ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ ಶೇಕಡ 98.60%ಯಷ್ಟಿದೆ. ಒಟ್ಟಾರೆ 83,990 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ ಶೇಕಡ 0.19ರಷ್ಟಿದೆ. ಕಳೆದ 24 ಗಂಟೆಗಳಲ್ಲಿ 38 ಮಂದಿ ಮೃತಪಟ್ಟಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 5,24,941ಕ್ಕೆ ಏರಿಕೆಯಾಗಿದೆ. ಈ ಪ್ರಮಾಣ ಶೇಕಡ 1.21ರಷ್ಟಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶದಾದ್ಯಂತ ಒಟ್ಟು 196,62,11,973 ಡೋಸ್ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 14,91,941 ಡೋಸ್ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 85,94,93,387 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 6,56,410 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ತಿಂಗಳ 26ರಿಂದ 3 ದಿನಗಳ ಕಾಲ ಜರ್ಮನಿ ಹಾಗೂ UAE ದೇಶಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಜರ್ಮನಿ ಚಾನ್ಸಲರ್ ಒಲಾಫ್ ಸ್ಕೋಲ್ಸ್ ಆಹ್ವಾನದ ಮೇರೆಗೆ ಪ್ರಧಾನಿಯವರು ಆ ದೇಶದ ಸ್ಲಾಸ್ ಎಲ್ಮಾಗೆ ಭೇಟಿ ನೀಡಲಿದ್ದಾರೆ. ಶೃಂಗಸಭೆಯ ವೇಳೆ ಪ್ರಧಾನಿಯವರು ಪರಿಸರ, ಇಂಧನ, ಹವಾಮಾನ, ಆಹಾರ ಭದ್ರತೆ, ಆರೋಗ್ಯ, ಲಿಂಗ ಸಮಾನತೆ ಮತ್ತು ಪ್ರಜಾಪ್ರಭುತ್ವ ಕುರಿತು 2 ಅಧಿವೇಶನಗಳಲ್ಲಿ ಪ್ರಮುಖ ಭಾಷಣ ಮಾಡಲಿದ್ದಾರೆ. ಈ ವಿಷಯಗಳಲ್ಲಿ ಅಂತಾರಾಷ್ಟ್ರೀಯ ಸಹಭಾಗಿತ್ವವನ್ನು ಬಲಪಡಿಸುವ ಪ್ರಯತ್ನವಾಗಿ ಭಾರತವಲ್ಲದೆ ಇತರ ಪ್ರಜಾಪ್ರಭುತ್ವ ರಾಷ್ಟ್ರಗಳಾದ ಅರ್ಜೆಂಟೀನಾ, ಇಂಡೋನೇಷ್ಯಾ, ಸೆನೆಗಲ್ ಮತ್ತು ದಕ್ಷಿಣ ಆಫ್ರಿಕಾ ನಾಯಕರನ್ನು ಶೃಂಗಸಭೆಗೆ ಆಹ್ವಾನಿಸಲಾಗಿದೆ. ಜರ್ಮನಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಕೆಲ ದೇಶಗಳ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. G7 ಶೃಂಗಸಭೆ ನಂತರ ಪ್ರಧಾನಿಯವರು 28ರಂದು UAEಗೆ ಭೇಟಿ ನೀಡಲಿದ್ದು, ಇತ್ತೀಚೆಗೆ ನಿಧನರಾದ ಅಬುಧಾಬಿ ಹಾಗೂ UAE ಅಧ್ಯಕ್ಷ ಶೇಖ್ ಖಲೀಫಾ ಬಿನ್ ಜಯದ್ ಆಲ್ ನಹ್ಯಾನ್ ಅವರೊಂದಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿದ್ದಾರೆ. ಬಳಿಕ ನೂತನ ಅಬುಧಾಬಿ ರಾಜ ಹಾಗೂ UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯದ್ ಆಲ್ ನಹ್ಯಾನ್ ಅವರಿಗೆ ಅಭಿನಂದನೆ ಸಲ್ಲಿಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸರ್ಕಾರದ ಸಕಾಲಿಕ ಮಧ್ಯ ಪ್ರವೇಶದಿಂದಾಗಿ ಖಾದ್ಯ ತೈಲ ಬೆಲೆ ಪ್ರತಿ ಲೀಟರ್ಗೆ 10ರಿಂದ 15 ರೂಪಾಯಿ ಇಳಿಕೆಯಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ತಿಳಿಸಿದೆ. ಕೆಲವೆಡೆ ಅಕ್ರಮವಾಗಿ ಖಾದ್ಯ ತೈಲ ಸಂಗ್ರಹ ಮಾಡಿಕೊಂಡಿರುವ ಬಗ್ಗೆ ದೂರುಗಳು ಬಂದಿದ್ದು, ಅಂತಹ ಕಡೆ ದಿಢೀರ್ ತಪಾಸಣೆ ನಡೆಸಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಬಹುತೇಕ ಎಲ್ಲಾ ಬ್ರ್ಯಾಂಡ್ಗಳ ಅಡುಗೆ ಎಣ್ಣೆ ಬೆಲೆ ಸ್ವಲ್ಪ ಇಳಿಕೆಯಾಗಿದೆ. ಕಳೆದ 1 ವಾರದಿಂದ ಸಗಟು ಮಾರುಕಟ್ಟೆಯಲ್ಲಿ ವನಸ್ಪತಿ, ಸೋಯಾ ಎಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆ ಹಾಗೂ ಪಾಮಾಲಿವ್ ಬೆಲೆ ಇಳಿಕೆಯಾಗಿದೆ ಎಂದು ತಿಳಿಸಿದೆ. ಸದ್ಯ ಇಳಿಕೆ ಪ್ರವೃತ್ತಿಯಲ್ಲಿರುವ ಖಾದ್ಯ ತೈಲ ಬೆಲೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಳಿಕೆಯಾಗಲಿದ್ದು, ಗ್ರಾಹಕರ ಹೊರೆ ಕಡಿಮೆಯಾಗಲಿದೆ ಎಂದು ಹೇಳಲಾಗಿದೆ. ಭಾರತದ ಹಿರಿಯ ಮಹಿಳಾ ಹಾಕಿ ತಂಡ ದ್ವಿತೀಯ ಚರಣದ 2ನೇ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು 4-0 ಅಂಕಗಳಿಂದ ಸೋಲಿಸಿ FIH ಪ್ರೊ ಲೀಗ್ನಲ್ಲಿ 3ನೇ ಸ್ಥಾನ ತನ್ನದಾಗಿಸಿಕೊಂಡಿದೆ. ಇದಕ್ಕೂ ಮುನ್ನ ಭಾರತೀಯ ತಂಡ ಮಂಗಳವಾರ 4-2 ಅಂಕಗಳಿಂದ ಅಮೆರಿಕವನ್ನು ಸೋಲಿಸಿತು. ಭಾರತದ ವಂದನಾ ಕಟಾರಿಯಾ 2 ಗೋಲ್, ಸೋನಿಕಾ ಹಾಗೂ ಸಂಗೀತಾ ಕುಮಾರಿ ತಲಾ 1 ಗೋಲ್ ಮಾಡಿದರು. ಭಾರತದ ತಂಡ 4ನೇ ಅಂತಿಮ ಪಂದ್ಯದಲ್ಲಿ ಅಮೆರಿಕದೊಂದಿಗೆ ಸ್ಪರ್ಧಿಸಲಿದೆ. ಮುಂದಿನ ತಿಂಗಳ 1ರಿಂದ ನೆದರ್ಲೆಂಡ್ಸ್ ಮತ್ತು ಸ್ಪೇನ್ನಲ್ಲಿ ಆರಂಭವಾಗಲಿರುವ FIH ಹಾಕಿ ವಿಶ್ವಕಪ್ಗೆ ಭಾರತದ ಮಹಿಳೆಯರ ತಂಡವನ್ನು ಪ್ರಕಟಿಸಲಾಗಿದೆ. ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತು ಚೀನಾ ತಂಡಗಳೊಂದಿಗೆ ಭಾರತ ಬಿ ಗುಂಪಿನಲ್ಲಿ ಸ್ಥಾನ ಪಡೆದಿದೆ. ಮುಂದಿನ ತಿಂಗಳ 3ರಂದು ಇಂಗ್ಲೆಂಡ್ ವಿರುದ್ಧ ಕಣಕ್ಕಿಳಿಯುವುದರೊಂದಿಗೆ ಭಾರತ ತನ್ನ ಅಭಿಯಾನ ಆರಂಭಿಸಲಿದೆ. ಹಿರಿಯ ಗೋಲ್ಕೀಪರ್ ಸವಿತಾ ಪೂನಿಯಾ ಭಾರತ ವನಿತೆಯರ ತಂಡದ ನಾಯಕಿಯಾಗಿ ನೇಮಕಗೊಂಡರೆ ದೀಪಾ ಗ್ರೇಸ್ ಎಕ್ಕಾ ಉಪನಾಯಕಿಯಾಗಿದ್ದಾರೆ. ಆಮ್ಸ್ವೆಲ್ಲಿನ್ನಲ್ಲಿ ಭಾರತದ ಗುಂಪು ಹಂತದ ಪಂದ್ಯಗಳನ್ನು ಆಡಲಿದೆ. ಒಂದು ವೇಳೆ ಗುಂಪು ಹಂತದಲ್ಲಿ ಅಗ್ರಸ್ಥಾನ ಪಡೆದರೆ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಆಡಲಿದೆ. ಇಲ್ಲಿ ಜಯ ಗಳಿಸಿದರೆ ಭಾರತ ತಂಡ ಸೆಮಿಫೈನಲ್ ಹಾಗೂ ಫೈನಲ್ಗಾಗಿ ಸ್ಪೇನ್ನ ಟೆರಸ್ಸಾಗೆ ಪ್ರಯಾಣ ಬೆಳೆಸಲಿದೆ.
ಆಕಾಶವಾಣಿಯ ತಮ್ಮ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 90ನೇ ಆವೃತ್ತಿಯಲ್ಲಿ ಬರುವ 26ರಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಮತ್ತು ವಿದೇಶಗಳಲ್ಲಿರುವ ಜನರೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ದೂರದರ್ಶನ ಮತ್ತು ಆಕಾಶವಾಣಿಗಳಲ್ಲಿ ಪ್ರಧಾನಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಬಳಿಕ ಪ್ರಾದೇಶಿಕ ಭಾಷೆಗಳಲ್ಲೂ ಬಿತ್ತರವಾಗಲಿದೆ. ರಾತ್ರಿ 8 ಗಂಟೆಗೆ ಪ್ರಾದೇಶಿಕ ಕೇಂದ್ರಗಳಲ್ಲಿ ಮರುಪ್ರಸಾರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಅಭಿವೃದ್ಧಿಗೆ ರಫ್ತು ವ್ಯಾಪಾರ ಅಗತ್ಯ. ಜಾಗತಿಕ ಬಿಕ್ಕಟ್ಟಿನಲ್ಲೂ $670 ಬಿಲಿಯನ್ ವಹಿವಾಟು. ಪ್ರಧಾನಿ ನರೇಂದ್ರ ಮೋದಿ. ಸ್ಪರ್ಧಾ ಜಗತ್ತಿನಲ್ಲಿ ಸಹಕಾರಿ ಬ್ಯಾಂಕುಗಳು ಸಾಲ ವಿತರಣೆಯಲ್ಲಿ ಮಹತ್ವದ ಪಾತ್ರ. ಸಚಿವ ಅಮಿತ್ ಶಾ. ಅಂತರ ಕಾಯ್ದುಕೊಂಡ ಏಕನಾಥ್ ಶಿಂದೆ ನೇತೃತ್ವದ ಶಾಸಕರು. ಸಂಕಷ್ಟದಲ್ಲಿ ಮಹಾರಾಷ್ಟ್ರ ವಿಕಾಸ್ ಅಗಾಡಿ ಸರ್ಕಾರ. ಎಫ್ಐಎಚ್ ವಿಶ್ವ ಹಾಕಿ ಕಪ್ಗೆ ಭಾರತದ ಮಹಿಳಾ ತಂಡ ಪ್ರಕಟ. ಸವಿತಾ ಪೂನಿಯಾ ತಂಡದ ನಾಯಕಿಯಾಗಿ ಆಯ್ಕೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಮಸ್ಕಾರ.